Good morning, students. Welcome to our social science class. See, yesterday we discussed about volcanoes, isn't it? Today we are going to discuss about earthquakes. Maybe you know about earthquake. What are earthquakes? Enu bhukampa andre enu? The sudden movement or the sudden shock of the earth, the crust. Okay, the sudden shake or the sudden movement of the crust, that is called as a earthquake. See, earthquake is the shock or the series of the shocks or tremors due to a sudden movement of crustal rocks generate the earthquake. ಸೊ ಏನು ಕ್ರಸ್ಟ್ ಲೆವೆಲಲ್ಲಿ ಇರುವಂತಹ ರಾಕ್ಸ್ಗಳು ಸಡನ್ ಆಗಿ ಮೂವ್ ಆದಾಗ ಅದನ್ನು ನಾವು ಅರ್ಥಕ್ವೇಕ್ ಅಂಥೇಳಿ ಕರಿತೀವಿ. ಸೊ ದ ಪಾಯಿಂಟ್ ವೇರ್ ದ ಅರ್ಥಕ್ವೇಕ್ ವರ್ಜಿನ್, ದಟ್ ಈಸ್ ಕಾಲ್ಡ್ ಆಸ್ ಎ hypocenter, where the earthquake is going to be verging, that center is called as a hypocenter, and where that earthquake is going to be reached, that end point is called as a epicenter. Okay, because earthquakes are going to be happen inside the earth, but its result is going to be surface of the earth. ಭೂಮಿಯ ಒಳಗಡೆ ಭೂಮಿ ಶೇಕ್ ಆದಾಗ ಅದರ ರಿಸಲ್ಟ್ ನಮಗೆ ಸರ್ಫೇಸ್ ಅಲ್ಲಿ ಸಿಗುತ್ತೆ. ಸೊ ಎಲ್ಲಿ ಭೂಮಿಯ ಭೂಕಂಪದ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಆ ಪಾಯಿಂಟನ್ನು ನಾವು ಹೈಪೋಸೆಂಟರ್ ಅಂತೀವಿ. ಅದರ ವೇವ್ಸ್ ಹೋಗಿ ಎಲ್ಲಿ ರೀಚ್ ಆಗಿ ಎಂಡ್ ಆಗುತ್ತಲ್ಲ ಆ ಲಾಸ್ಟ್ ಪಾಯಿಂಟನ್ನು ನಾವು ಎಪಿಸೆಂಟರ್ ಅಂತೇಳಿ ಕರಿತೀವಿ. ಅಂಡ್ ದ ಸಿಸ್ಮಿಕ್ ಸ್ಟಡಿ ಆಫ್ ದ ಅರ್ಥಕ್ವೇಕ್ ಈಸ್ ಕಾಲ್ಡ್ ಆಸ್ ಸಿಸ್ಮೋಲಜಿ. ದ ಸ್ಟಡಿ ಆಫ್ ಅರ್ಥಕ್ವೇಕ್ ಹೇಗಾಯಿತು, ಎಷ್ಟು ಲೆವೆಲಲ್ಲಿ ಆಯಿತು, ಎಲ್ಲದನ್ನು ನಾವೇನು ಹೇಳ್ತೀವಿ ಸಿಸ್ಮೋಲಜಿ ಅಂತೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ದ result of that earthquake, the instrument that is called as a seismograph. See, the scientific study of earthquake is called as a seismology, and the verging time and the velocity of direction waves are recorded by the instrument called as a seismograph. ಎಲ್ಲಿ ಆಯಿತು, ಎಷ್ಟು ವೆಲಾಸಿಟಿಯಲ್ಲಿ ಆಯಿತು, ಎಷ್ಟು ಯಾವ ಡೈರೆಕ್ಷನಲ್ಲಿ ಆಯಿತು ಅದನ್ನೆಲ್ಲ ಒಂದು ಮಿಷಿನ್ ರೆಕಾರ್ಡ್ ಮಾಡುತ್ತೆ, ಒಂದು ಇನ್ಸ್ಟ್ರೂಮೆಂಟ್ ರೆಕಾರ್ಡ್ ಮಾಡುತ್ತೆ. ಆ ಇನ್ಸ್ಟ್ರೂಮೆಂಟನ್ನು ನಾವು ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ಓಕೆ, ಸೊ ಅರ್ಥಕ್ವೇಕ್ ಈಸ್ ನಥಿಂಗ್ ಬಟ್ ದ ಸಡನ್ ಮೂಮೆಂಟ್ ಇನ್ ದ ರಾಕ್ಸ್ ದಟ್ ಈಸ್ ಇನ್ ದ ಕ್ರಸ್ಟಲ್ ಲೆವೆಲ್ ಅಂಡ್ ರೀಚ್ ದ ಸರ್ಫೇಸ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ಆಸ್ ಎ ಅರ್ಥಕ್ವೇಕ್. ದ ಒರಿಜಿನ್ ಪಾಯಿಂಟ್ ಆಫ್ ದ ಅರ್ಥಕ್ವೇಕ್ ಈಸ್ ಕಾಲ್ಡ್ ಆಸ್ ಎ ಹೈಪೋಸೆಂಟರ್ ಅಂಡ್ ದ ಎಂಡ್ ಪಾಯಿಂಟ್ ಆಫ್ ದ ಅರ್ಥಕ್ವೇಕ್ ಈಸ್ ಕಾಲ್ಡ್ ಆಸ್ ಎ ಎಪಿಸೆಂಟರ್. ಅಂಡ್ ಸ್ಟಡಿ ಆಫ್ earthquake is scientific study of earthquake is called as seismology, and the instrument we are going to measure the velocity, direction and time, that instrument is called as a seismograph. Okay, so next one is causes. What are the causes for earthquake? See, first one, plate techniques. See, we are having some plate techniques inside the earth, and due to that plates there are going to be sudden movement inside the earth, and that is caused for the earthquake. ಸೊ ಒಂದಷ್ಟು ತಟ್ಟೆ ಆಕಾರದ ಒಂದಷ್ಟು ನಾವು ಮೆಟೀರಿಯಲ್ಸ್ಗಳು ನಮ್ಮ ಭೂಮಿಯ ಒಳಗಡೆ ಇರುತ್ತೆ. ಸೊ ಅವು ಸಡನ್ ಮೂಮೆಂಟ್ ಆದಾಗ ಅಥವಾ ಒಂದಕ್ಕೊಂದು ಕ್ಲಾಶ್ ಆದಾಗ ವಿ ಆರ್ ಗೋಯಿಂಗ್ ಟು ಬಿ ಕಾಸ್ ಆಸ್ ಎ ಅರ್ಥಕ್ವೇಕ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೋಲ್ಕೆನಿಕ್ ಎರಪ್ಷನ್. ಸೊ yesterday we discussed it. At the time of volcanic eruption we are going to get such a solid materials, gas materials and also liquid materials. ಸೊ ಸಾಲಿಡ್ ಮೆಟೀರಿಯಲಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ಬಾಂಬ್ ಥರದ ವಸ್ತುಗಳು ಹೊರಗಡೆ ಬರುತ್ತೆ. ಅವು ಹೊರಗಡೆ ಬರುವಾಗ ಭೂಮಿನ ಏನು ಶೇಕ್ ಮಾಡ್ಕೊಂಡು ಬರುತ್ತಲ್ಲ, ಭೂಮಿನ ದಾರಿ ಮಾಡ್ಕೊಂಡು ಬರುತ್ತಲ್ಲ, ಆಗ ಅಕ್ಕಪಕ್ಕದ ಜಾಗ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಸ್ ಫಾರ್ ದ ಅರ್ಥಕ್ವೇಕ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಫಾಲ್ಟಿಂಗ್. See, a fault consists of fractures in a rock along with the great deal of displacement take place. ದೊಡ್ಡ ದೊಡ್ಡ ಕಲ್ಲುಗಳು ಡಿಸ್ಪ್ಲೇಸ್ಮೆಂಟ್ ಆಗೋದು, ಒಂದತ್ರ ಇದ್ದಂಥ ಕಲ್ಲು ಉಳ್ಕೊಂಡೋಗಿ ಇನ್ನೊಂದು ಕಡೆ ಸೇರ್ಕೊಳ್ಳೋದು, ಆಗ ಆ ವಜಿಗೆ ಭೂಮಿ ಸ್ವಲ್ಪ ಶೇಕ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಸ್ ಆಫ್ ಅರ್ಥಕ್ವೇಕ್. ಆ್ಯಂಡ್ ಅರ್ಥಕ್ವೇಕ್ ಅಕ್ಕರ್ ವೆನ್ ಮೂಮೆಂಟ್ ಆಫ್ ಎ ಪ್ಲೇಸ್ ಟೇಕ್ಸ್ ಪ್ಲೇಸ್ ಅಲಾಂಗ್ ವಿತ್ ದ ಲೈನ್ ಆಫ್ ಫ್ರಾಕ್ಚರ್ಸ್ ಆ್ಯಂಡ್ ಎಸ್ಪೆಷಲಿ ಇನ್ USA. ಸೊ ಏನೋ ಕಲ್ಲುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವಾಗ ಸಹಜವಾಗಿ ಭೂಮಿಯಲ್ಲಿ ಸ್ವಲ್ಪ ಕಂಪನಗಳು ಸ್ಟಾರ್ಟ್ ಆಗುತ್ತೆ. ಸೊ ದೋಸ್ ಆರ್ ಕಾಸ್ ಫಾರ್ ಕಾಸಸ್. Sorry, those are the causes for earthquake. So next one is man-made factors. Very important, because human beings are very desire
ಸೊ ಏನೇನೋ ಮಾಡಬೇಕು, ಹ್ಯೂಸ್ ಡ್ಯಾಮ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಮೈನಿಂಗ್ ಮಾಡಬೇಕು, ಡಿಫಾರೆಸ್ಟೇಷನ್ ಮಾಡೋದು ಯಾಕಂದರೆ ನಾವು ಅರ್ಬನೈಸೇಷನ್ ಮಾಡಬೇಕು ಅಂದರೆ ಇರೋ ಮರಗಳನ್ನೆಲ್ಲ ಕಡಿತೀವಿ. ಸೊ ಇವೆಲ್ಲವೂ ಏನಾಗುತ್ತೆ, ಅರ್ಥಕ್ವೇಕಿಗೆ ಕಾರಣ. ಮ್ಯಾನ್ ಮೇಡ್ causes, constructing of huge factories, constructing of huge dams, constructing of especially mining, the people are busy in mining. So these are all the major causes for the earthquake. ನಾವು ಭೂಮಿಯನ್ನು ಮೈನಿಂಗ್ ಮಾಡ್ತಾ ಹೋಗ್ತಾ ಇದ್ರೆ ಭೂಮಿ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ, ಸಡ್ಲ್ ಆಗ್ತಾ ಹೋಗುತ್ತೆ, ಅವಾಗ ಅರ್ಥಕ್ವೇಕಿಗೆ ಬೇಗ ಕಾರಣ ಆಗುತ್ತೆ. ಸೊ ಕಾಸಸ್ ಅಲ್ಲಿ ಒಂದು ಪ್ಲೇಟ್ ಟೆಕ್ನಿಕ್ಸ್, ವೋಲ್ಕನಿಕ್ ಎರಪ್ಷನ್ಸ್, ಫ್ಲೋಟಿಂಗ್ ಆ್ಯಂಡ್ ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್. Now, types of waves. So, earthquake ಏನು ಅಂದರೆ ಒಂದು ಹೈಪೋಸೆಂಟರಿಂದ ವೇವ್ಸು ಎಪಿಸೆಂಟರ್ವರೆಗೂ ಮೂವ್ ಆಗೋದು ವೇವ್ಸ್. ಸೊ ಹೌ ಮೆನಿ ಟೈಪ್ಸ್ ಆಫ್ ವೇವ್ಸ್? ಸೊ ಇನ್ earthquake we are going to get 3 types waves: primary waves, secondary waves and surface waves. So primary waves means these are the first waves, they are going to be move and they are going to be reach the surface very fastly. ಭೂಮಿಯಲ್ಲಿ ಹೈಪೋಸೆಂಟರಲ್ಲಿ ಶೇಕ್ ಆದ ತಕ್ಷಣ ಎದಳುವಂಥ ವೇವ್ಸ್ ಏನಿದಾವೆ ತುಂಬ ಫಾಸ್ಟಾಗಿ ಹೋಗಿ ಸರ್ಫೇಸನ್ನು ರೀಚ್ ಆಗ್ತವೆ. ದ್ಯಾಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ಎ ಪ್ರೈಮರಿ ವೇವ್ಸ್. ಆ್ಯಂಡ್ ದೀಸ್ ವೇವ್ಸ್ ಕ್ಯಾನ್ ಪಾಸ್ ಥ್ರೂ ವಿತ್ ದ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ಸೊ ಆ ವೇವ್ಸ್ ಹೋಗುವಾಗ ಮಧ್ಯದಲ್ಲಿ ನೀರು ಬರಲಿ, ಕಲ್ಲಿರಲಿ, ಏನಿರಲಿ ಅದನ್ನು ಪಾಸ್ ಮಾಡಿಕೊಂಡು ಹೋಗ್ಬಿಡ್ತಾವೆ. ನೋಡಿ, primary waves are also known as the longitudinal waves, and these are the hottest earthquake waves and first waves to reach the surface of the earth, and they can pass through solid, liquid and gas. So primary waves ಏನಿದಾವೆ, ಆ ಎಪಿಕ್ಸ್ ಹೈಪೋಸೆಂಟ್ರಲ್ಲಿ ಎಂಟ್ರಿ ಬಂದಂತಹ ವೇವ್ಸ್ ತುಂಬ ಫಾಸ್ಟಾಗಿ ಸಾಲಿಡ್ ಅಡ್ಡ ಇರಲಿ, ಅಂದರೆ ಕಲ್ಲುಗಳ ಅಡ್ಡ ಇರಲಿ, ನೀರು ಅಡ್ಡ ಇರಲಿ, ಅಥವಾ ಏನೇ ಗ್ಯಾಸಸ್ ಅಡ್ಡ ಇರಲಿ, ಅವನ್ನೆಲ್ಲವನ್ನು ತೂರ್ಕೊಂಡೋಗಿ ಫಸ್ಟ್ ಸರ್ಫೇಸನ್ನು ರೀಚ್ ಮಾಡ್ತವೆ. ದಟ್ಸ್ ವೈ the first waves is called as a primary waves. And secondary waves, these are all the secondary. ಸ್ವಲ್ಪ ಪ್ರೈಮರಿ ವೇವ್ಸ್ಗಿನ್ನ ನಿಧಾನವಾಗಿ ಇವು ಒಂದು ಸರ್ಫೇಸನ್ನು ರೀಚ್ ಆಗುತ್ತೆ. ಆ್ಯಂಡ್ ದೇ ರೀಚ್ ಎಪಿಕ್ ಸೆಂಟರ್ ಆಫ್ಟರ್ ದ ಪ್ರೈಮರಿ ವೇವ್ಸ್, ಆ್ಯಂಡ್ these waves cannot pass through the liquid. ಏನಿದು ಸೆಕೆಂಡ್ರಿ ವೇವ್ಸ್ ಏನಿದಾವೆ, ದ ಸೆಕೆಂಡ್ರಿ ವೇವ್ಸ್ ಕಾಂಟ್ ಪಾಸ್ ಥ್ರೂ ದ ಲಿಕ್ವಿಡ್. ನೀರು ಏನಾದರೂ ಅಲ್ಲಿ ಅಡ್ಡ ಬಂತು, ಯಾವುದಾದ್ರೂ ಅಂಶ, ನೀರಿನ ಅಂಶ ಅಡ್ಡ ಬಂತು ಅಂದರೆ ಅಲ್ಲಿ ಅವು ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತವೆ. ಸೊ ಆ್ಯಂಡ್ ದೀಸ್ ಆರ್ ದ ವೇವ್ಸ್, ದೇ ರೀಚ್ ದ ಸರ್ಫೇಸ್ ಆಫ್ಟರ್ ದ ಪ್ರೈಮರಿ ವೇವ್ಸ್. ಪ್ರೈಮರಿ ವೇವ್ಸ್ ಮುಟ್ಟಿದ ಮೇಲೆ ಸೆಕೆಂಡ್ ಈ ವೇವ್ಸ್ ಹೋಗಿ ರೀಚ್ ಆಗುತ್ತೆ. ಗಾಟ್ ಇಟ್? ಸೊ ಪ್ರೈಮರಿ ವೇವ್ಸ್ ಆ್ಯಂಡ್ ಸೆಕೆಂಡ್ರಿ ವೇವ್ಸ್. ಥರ್ಡ್ ಒನ್ ಈಸ್ surface waves, very important waves, and these waves are cause for the destruction of the human beings and also natural disaster, cause for natural disaster. So the surface waves are very slow, ನಿಧಾನವಾಗಿ ಬರುತ್ತೆ, ಲಾಸ್ಟ್ ಐ ಸರ್ಫೇಸನ್ನು ಟಚ್ ಮಾಡುತ್ತೆ, ಆದರೆ ರಿಸಲ್ಟ್ ಬಂದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನಮ್ಮ ಭೂಕಂಪ ಆಗಿದೆ, ಎಲ್ಲಾದರೂ ಮನೆಗಳು ಬಿದ್ದೋಗಿದೆ ಅಂತ ನ್ಯೂಸ್ ಬಂದರೆ ಅದಕ್ಕೆ ಕಾರಣ ಸರ್ಫೇಸ್ ವೇವ್ಸ್. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ವೇವ್ಸ್ ಏನಿದ್ದಾವೆ ಇವು ಅಷ್ಟು ಡಿಸ್ಟ್ರಕ್ಷನ್ಗೆ ಕಾರಣ ಅಲ್ಲ. ತುಂಬ ಫಾಸ್ಟಾಗಿ ಬಂದು ಸರ್ಫೇಸನ್ನು ಟಚ್ ಮಾಡಿ ಹೋಗ್ಬಿಡುತ್ತೆ, ಡಿಸ್ಟ್ರಕ್ಷನ್ಗೆ ಕಾರಣ ಅಲ್ಲ. ಸರ್ಫೇಸ್ ವೇವ್ಸ್ ಆರ್ ದ ಕಾಸ್ ಫಾರ್ ದ ಮೇಜರ್ ಡಿಸ್ಟ್ರಕ್ಷನ್. ಸಿ ಸರ್ಫೇಸ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಲಾಂಗ್ ವೇವ್ಸ್, and they are the slower earthquake waves but are the responsible for the highest destruction on the surface of the earth. ಸ್ಲೋನಾಗಿ ಬರುತ್ತೆ ಪ್ರೈಮರಿ ವೇವ್ಸು, ಸೆಕೆಂಡ್ರಿ ವೇವ್ಸ್ ಎಲ್ಲ ಹೋಗಿ ರೀಚ್ ಆದಮೇಲೆ ಬರುತ್ತೆ ಸರ್ಫೇಸ್ ವೇವ್ಸ್, ಆದರೆ ಅದರ ರಿಸಲ್ಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ದೇರ್ ಗೋಯಿಂಗ್ ಟು ಬಿ ಡ್ಯಾಮೇಜ್ ದ ಹೌಸಸ್, ಈವನ್ ಬ್ರಿಡ್ಜಸ್, ಎವ್ರಿಥಿಂಗ್. ನಿಮ್ಗೆ ಗೊತ್ತಿದೆ ಭೂಕಂಪ ಆದರೆ ಹೇಗಿರುತ್ತೆ ಅನ್ನೋದು ನೋಡಿರ್ತೀರ. ಸೊ ದ ಮೋಸ್ಟ್ ಡೇಂಜರಸ್ ವೇವ್ಸ್ ಬಂದು ಸರ್ಫೇಸ್ ವೇವ್ಸ್. Okay, so next is tsunami. Maybe you already heard this thing, tsunami. Here the T is silent. T is silent. So tsunami means is nothing but the waves they are going to be create under the water, oceans. ದೊಡ್ಡ ದೊಡ್ಡ ಸಮುದ್ರದ ಕೆಳಗಡೆ ಭೂಮಿ ಏನಿರುತ್ತಲ್ಲ, ಆ ಭೂಮಿಯಲ್ಲಿ ಹತ್ತಬೇಕಾದಾಗ ಅದರ ವೇವ್ಸ್ ಏನು ಮಾಡುತ್ತೆ, ಹೋಗಿ ನೀರಿನ ಮೇಲೆ ಪ್ರಭಾವ ಬೀಳುತ್ತೆ. ಆಗ ಅದರ ವೇವ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ.
ನೀರಿನ ಅಲೆಗಳ ಪ್ರಮಾಣ ಜಾಸ್ತಿಯಾಗಿ ಸುನಾಮಿಗೆ ಕಾರಣ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ದ ಸುನಾಮಿ ಇಸ್ ಎ ಜಪಾನ್ ವರ್ಡ್. ಸುನಾಮಿ ಇಸ್ ಎ ಜಪಾನ್ ವರ್ಡ್ ದಟ್ ಮೀನ್ಸ್ ಹಾರ್ಬರ್ ವೇವ್ಸ್. Okay, in tsunami in Japan, tsunami means harbor waves. Especially in Japan, they are going to be get more and more tsunami. Okay, tsunami ಅಂದ್ರೇನು? The earthquake. It is nothing but earthquake. ಭೂಮಿ ಸಮುದ್ರದ ಕೆಳಗಡೆ ಏನು ಭೂಮಿ ಇರುತ್ತಲ್ಲ, ತಳ ಅಂತ ಹೇಳ್ತೀವಲ್ಲ, ಆ ಭೂಮಿಯಲ್ಲಿ ಅರ್ಥಕ್ವೇಕ್ ಆದಾಗ ಅದರ ರಿಸಲ್ಟ್ ಮೇಲೆ ಇರುವಂತಹ ಸಮುದ್ರದ ಅಲೆಗಳ ಮೇಲೆ ಆಗುತ್ತೆ. ಆಗ ಆ ಸಮುದ್ರದ ಅಲೆಗಳು ದೊಡ್ಡ ಪ್ರಮಾಣದಲ್ಲಿ ಬಂದು ದಡವನ್ನು ಸೇರ್ತವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ tsunami. And tsunami is basically Japan word. That means harbor waves. So tsunamiಯನ್ನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿರೋರು ಸಹ ಜಪಾನೀಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಅರ್ಥಕ್ವೇಕ್. ಎಲ್ಲೆಲ್ಲಿ ಜಾಸ್ತಿ ಅರ್ಥಕ್ವೇಕ್ಗಳು ಆಗುತ್ತೆ? ದ ಸರ್ಕಮ್ ಪೆಸಿಫಿಕ್ ಬೆಲ್ಟ್. ಆಲ್ಮೋಸ್ಟ್ ಎಲ್ಲೆಲ್ಲಿ ನಿಮಗೆ ವೋಲ್ಕೆನೋಸ್ ಸಿಗುತ್ತೋ ಅಲ್ಲೆಲ್ಲ ಅರ್ಥಕ್ವೇಕ್ಗಳು ಸಿಗುತ್ತೆ. That is regions around the Pacific Ocean, that is especially Philippines, Japan, USA and Peru. These are the same places where we are going to get volcanoes. Volcanoes ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ನಮಗೆ ಅರ್ಥಕ್ವೇಕ್ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ. And next one, the Mediterranean belt, that region around the Mediterranean Sea. ಸಮುದ್ರ ಮೆಡಿಟೇರಿಯನ್ ಸಿ ಅಕ್ಕಪಕ್ಕ ಏನು ಪ್ರದೇಶಗಳಿದ್ದಾವೆ ಅಲ್ಲೂ ಸಹ ನಮಗೆ ಮೋರ್ ಆ್ಯಂಡ್ ಮೋರ್ ಅರ್ಥಕ್ವೇಕ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ದ ಹಿಮಾಲಯನ್ ಬೆಲ್ಟ್ ಇನ್ ಅವರ್ ಇಂಡಿಯಾ, ನಾರ್ತ್ ಪಾರ್ಟಲ್ಲಿ ಬರುವಂತಹ ಹಿಮಾಲಯನ್ ಮೌಂಟೇನ್ಸ್ ಏನಿದೆ ಅಲ್ಲೂ ಸಹ ನಮಗೆ ಅರ್ಥಕ್ವೇಕ್ ಸಿಗುತ್ತೆ. ಬಿಕಾಸ್ ಮೌಂಟೇನ್ಸ್ ಅಲ್ಲೂ ಸಹ ನಮಗೆ ಜ್ವಾಲಾಮುಖಿಗಳ ಪಾಯಿಂಟ್ಗಳು ಇರೋದ್ರಿಂದ ಸೊ ಆಟೋಮೆಟಿಕ್ಲಿ ನಮಗೆ ಹಿಮಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲೂ ನಮಗೆ ಅರ್ಥಕ್ವೇಕ್. ಸೊ ನೋಡ್ತಿರ್ತೀರ ನೀವು, ಈಗ ಒಂದು 1 year 2 years ಬೇಕು ಡೆಲ್ಲಿ ಹರಿಯಾಣದಲ್ಲೆಲ್ಲ ಅರ್ಥಕ್ವೇಕ್ ಆಯಿತು. ಬಟ್ ನಾಟ್ ಸಚ್ ಡಿಸಾಸ್ಟರ್, ಅಷ್ಟು ದೊಡ್ಡ ಪ್ರಮಾಣದ ಡಿಸಾಸ್ಟರ್ ಆಗಲಿಲ್ಲ, ಬಟ್ ಆಯಿತು. ಯಾಕೆಂದರೆ ಅಲ್ಲಿ ಹಿಮಾಲಯದ ಮೌಂಟೇನ್ನ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕ್ಲಿ ಅಕ್ಕಪಕ್ಕದ ಭೂಮಿಯಲ್ಲಿ ಒಂದು ವೈಬ್ರೇಟ್ ಆಗೇ ಆಗುತ್ತೆ. ಹಾಗಾಗಿ ನಾರ್ತ್ ಇಂಡಿಯಾದ ಪ್ಲೇಸಸಲ್ಲಿ ನಾವು ಎಸ್ಪೆಷಲಿ ಅರ್ಥಕ್ವೇಕ್ ಝೋನ್ಸ್ ಅಂಥೇಳಿ ಕನ್ಸಿಡರ್ ಮಾಡಬಹುದು. ಓಕೆ, ದೀಸ್ ಆರ್ ಆಲ್ ಅಬೌಟ್ ಅರ್ಥಕ್ವೇಕ್ಸ್. ಓಕೆ, ಸೊ hypocenter, epicenter, seismology, seismography, these are the scientific words you have to point. Okay, take the points and make a note. Next, in the next class we will discuss about external forces. These are all we discussed about internal, ಭೂಮಿಯ ಒಳಗಡೆ ಆಗುವಂಥ ಫೋರ್ಸಸ್. ವೋಲ್ಕೆನೋಸ್ ಮತ್ತು ಅರ್ಥಕ್ವೇಕ್ ಬಂದು ಭೂಮಿಯ ಒಳಭಾಗದಲ್ಲಿ ನಮಗೆ ಕಣ್ಣಿಗೆ ಕಾಣಲ್ಲ. ಎಲ್ಲಿ ಭೂಕಂಪ ಆಗುತ್ತೆ, ಎಲ್ಲಿ ಜ್ವಾಲಾಮುಖಿ ಇದೆ ಅಂದರೆ ನೋಡಿದ ತಕ್ಷಣ ನಮಗೆ ಕಾಣೋದಿಲ್ಲ. ಸೊ ಅವೆಲ್ಲ ಇಂಟರ್ನಲ್ ಫೋರ್ಸಸ್. ಓಕೆ, ವೋಲ್ಕೆನೋಸ್ ಆ್ಯಂಡ್ ಅರ್ಥಕ್ವೇಕ್ ಆರ್ ದ ಇಂಟರ್ನಲ್ ಫೋರ್ಸಸ್. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎಕ್ಸ್ಟರ್ನಲ್ ಫೋರ್ಸಸ್. ಭೂಮಿಯ ಮೇಲ್ಭಾಗದಲ್ಲಿ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಕೆಲವೊಂದು ಫೋರ್ಸಸ್ ಇದ್ದಾವೆ. ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.